ಎಲ್ಲ ಕಡೆ ಹೆಲ್ಪ್ ಮಾಡೋ ಗೌತಮ್ ನನ್ನ ಆರ್ತಿ ಮಧ್ಯೆ ಯಾಕೆ ಬರ್ತಾರೆ ಹೇಳು? ಯಾಕೆ ಎಲ್ಲರೂ ಒಳ್ಳೆ ಈಡಿಯಟ್ಸ್ ಥರ ಆಡ್ತಿದ್ದೀರಾ? ಹಾಂ, ನಿಮ್ಮ ಇನ್ನೋಸೆನ್ಸ್ನ ಗೌತಮ್ ಮಿಸ್ಯೂಸ್ ಮಾಡ್ಕೋತಿದ್ದಾನೆ. ಇದೆಲ್ಲ ಅವನದೇ ಸೆಟಪ್. ಅವನೇ ರೌಡಿಗಳನ್ನ ಕರೆಸಿರ್ತಾನೆ. ಸಾಕು ಸುಮ್ಮನಿರ ಅಗ್ರಜ, ಲಾಜಿಕ್ ಇಲ್ಲದೆ ಮಾತಾಡಬೇಡ. ನಾನು ಮನೇಲಿ ಜಗಳಾಡ್ಕೊಂಡ್ ಬಂದಿದ್ದೀನಿ ಅಂತ ಅವ್ನಿಗೇನು ಕನಸ ಬಿದ್ದಿರುತ್ತೆ? ವಿಕ್ರಾಂತ್, ಏನು ಅಪ್ಸೆಟ್ ಮಾಡೋ ಹಾಗೆ ಮಾಡಿರೋದು ಅವನೇ ತಾನೆ. ಇದೆಲ್ಲ ಅವನೇ ಕ್ರಿಯೇಟ್ ಮಾಡ್ತಿರೋ ಟ್ರ್ಯಾಪ್. ಸಾರಿ ಅಗ್ರಜ, ಇದೊಂದು ವಿಚಾರದಲ್ಲಿ ನಾನು ನಿನ್ನ ಮಾತು ಒಪ್ಪಲ್ಲ. ನಿನಗೆ ಗೌತಮ್ ಮೇಲೆ ಪೂರ್ವಗ್ರಹ ಇದೆ ಅನ್ಸುತ್ತೆ, ಅದಕ್ಕೆ ಹಿಂಗೆ ಹಾಡ್ತಿದ್ಯಾ. ಗೌತಮ್ ಮಾತಾಡೋ ವ್ಯಕ್ತಿ ಅಂದರೆ ನನ್ನಿಂದ ನಂಬಕ್ಕಾಗಲ್ಲ. ಕಮ್ ಆನ್ ವಿಕ್ರಾಂತ್, ಲಿಸನ್ ಟು ಮೀ ಪ್ಲೀಸ್. ದಯವಿಟ್ಟು ಹೊರಡೋಣ, ನನಗೆ ಹೊಟ್ಟೆ ಹಶ್ವಾಗ್ತಿದೆ. ಕಿರಣ್, ಬಾಸ್, ಮರ್ಯಾದೆಯಿಂದ ಕೇಳ್ತಿದ್ದೀನಿ. ಸುಮ್ಮನೆ ಗೌತಮಿಗೆ ಕಾಲ್ ಮಾಡಿ ಸಾರಿ ಕೇಳಿ ತಗೊಳ್ಳಿ ಫೋನು. ವಾಟ್ ನಾನ್ ಸೆನ್ಸ್. ಬೆಳಗ್ಗೆ ಬಂದು ಇರಿಟೇಟ್ ಮಾಡಿ ಮೂಡ್ ಹಾಳು ಮಾಡ್ಬೇಡ. ಸಾರಿ ಕೇಳೋದಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ. ಗೆಟ್ ದಟ್. ಹಠ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಲ್ಲಿ ಗೌತಮ್ ಮುನ್ಸ್ಕೊಂಡಿದ್ದಾರೆ. ಅವ್ರು ಹೆಲ್ಪ್ ಮಾಡಲ್ಲ ಅಂದ್ರೆ ಅಕ್ಕ ಮತ್ತೆ ವಿಕ್ಕಿ ಅವ್ರ ಮಧ್ಯೆ ಹೇಗಾಗತ್ತೆ? ಐಡಿಯಾ ಕೊಡಿ. ಈಗ ಸಡನ್ ಬಂದ್ಬಿಟ್ಟು ಐಡಿಯಾ ಕೊಡು ಅಂತಂದ್ರೆ ಹೇಗೆ ಕೊಡೋದು? ಕಾನ್ಫರೆನ್ಸ್ ಹಾಲ್ ಅಲ್ಲಿ ಮೀಟಿಂಗ್ ಮಾಡುವಾಗ ಮೈ ಮೇಲೆ ದೇವ್ರು ಬಂದಿರೋ ತರ ಇದ್ದಕ್ಕಿದ್ದಂಗೆ ಹೊಸ ಐಡಿಯಾಸ್ ಕೊಡಿ. ಕಮಾನ್ ಕ್ವಿಕ್ ಅಂತ ತಲೆ ಮೇಲೆ ಕೂತ್ಕೊಳ್ತೀರಾ? ಈಗ ನಿಮ್ ತಲೆ ಓಡ್ತಿಲ್ವಾ? ಎಲ್ಲಿಂದ ಎಲ್ಲಿಗೊಂದು ಇನ್ನೂ ಕಂಪೇರ್ ಮಾಡಬೇಡ. ನಾನೀಗ ಗೌತಮಿಗೆ ಕಾಲ್ ಮಾಡ್ತೀನಿ, ನೀವು ಮಾತಾಡಿ ಅಷ್ಟೇ. ನೆನ್ನೆ ನೈಟೇ ಬರುತ್ತೆ ಅಂದ್ಕೊಂಡಿದ್ದೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂತು. ನೋಡಿ ಬಾಸ್, ಗೌತಮ್ ಕಾಲ್ ಪಿಕ್ ಮಾಡ್ತಿಲ್ಲ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾನೀಗ ಮತ್ತೆ ಡಯಲ್ ಮಾಡ್ತೀನಿ. ಅವ್ರು ಮತ್ತೆ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ನಾವಿಬ್ರು ಅವ್ರ ಮನೆಗೆ ಹೋಗಿ ಮಾತಾಡ್ಬೇಕಷ್ಟೇ. ಅಮೂಲ್ಯ, ನಾನು ಹೇಳದ್ನೆಲ್ಲ ನೆನ್ನೆನೇ ಹೇಳಿದ್ದೀನಿ. ಪ್ಲೀಸ್ ಮತ್ತೆ ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಸಾರಿ ಗೌತಮ್, ನನಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ. ವೇದ ಅಂತ ಇಲ್ಲೇ ಇದ್ದಾರೆ, ಅವ್ರು ನಿಮಗೆ ಸಾರಿ ಕೇಳ್ತಾರೆ. ಇರಿ ಬಾಸ್, ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ, ಸಾರಿ ಕೇಳಿ. ಹೇ ಗೌತಮ್, ನಿನ್ನಂತ ಸ್ಕೌಂಡ್ರಲ್ ಹತ್ರ ಸಾರಿ ಕೇಳೋ ಸ್ಟೂಪಿಡ್ ನಾನಲ್ಲ. ನಿನ್ನನ್ನು ಎಕ್ಸ್ಪೋಸ್ ಮಾಡದೆ ಬಿಡೋದಿಲ್ಲ ಕಣ ನಾನು. ಯಾಕೆ ಅಮೂಲ್ಯ, ಮತ್ತೆ ನನಗೆ ಅವಮಾನ ಮಾಡಕ್ಕೆ ಫೋನ್ ಮಾಡಿದ್ರಾ? ಪ್ಲೀಸ್ 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 ಗೌತಮ್, ನನ್ನ ಉದ್ದೇಶ ದೇವರಾಣೆ ಇದಾಗಿರ್ಲಿಲ್ಲ. ಇವರು ಹೀಗೆ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ತುಂಬಾನೇ ಕಮ್ಮಿ. ಅವ್ರ ಬಾಯಲ್ಲಿ ಇನ್ನ ಒಳ್ಳೊಳ್ಳೆ ಶಬ್ದಗಳು ಬರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಗೌತಮ್, ಪ್ಲೀಸ್. ಒಂದೇ ಒಂದ್ಸಲ ಅಕ್ಕನ ಹತ್ರ ಮಾತಾಡಿ ಗೌತಮ್, ಪ್ಲೀಸ್. ಇದರಲ್ಲಿ ಮುಂದುವರಿಯೋದಕ್ಕೆ ಏನು ಉಳಿದಿಲ್ಲ. ಬಟ್ ಆರ್ತಿ ಮೇಲಿರೋ ವಿಶ್ವಾಸಕ್ಕೆ ಒಂದ್ಸಲಿ ಫೋನ್ ಮಾಡ್ತೀನಿ. ನಾನು ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ನಿಮಿಷ ಹುಡುಕ್ಲೇಬೇಕು. ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದೀರಾ. ಇವತ್ತು ನಾನೇನು ಅನ್ಕೊಂಡೋ ಅದೆಲ್ಲ ಹಾಗೆ ಆಯಿತು. ಇನ್ನು ಮುಂದೆ ಕೆಲಸ ಜಾಸ್ತಿನೇ ಇರುತ್ತೆ. ನಾನು ಕರೆದಾಗ ಕರೆಕ್ಟ್ ಟೈಮ್ ಬಂದ್ಬಿಡ್ಬೇಕು. ಸರ್, ನೀವು ಹೇಳೋ ಕೆಲಸಕ್ಕೂ ನೀವು ಕೊಡೋ ಕಮ್ಮಿ ಅಮೌಂಟ್ಗೂ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಸರ್. ನೀವಿಬ್ಬರು ಸೇರಿ ಹೊಡೆದ್ರಲ್ಲ, ಆ ನೋವು ಮರೆಯೋಕ್ಕೆ ಬಾರಲ್ಲಿ ಕೂತ್ಕೊಂಡ್ರೆ ನಮಗೆ ಒಂದು ರೌಂಡಿ ಸಾಲಲ್ಲ. ತಲೆ ಕೆಡ್ಸ್ಕೋಬೇಡಿ, ನೆಕ್ಸ್ಟ್ ಟೈಮ್ ಜಾಸ್ತಿನೇ ಕೊಡ್ತೀನಿ. ಅರ್ಥ ಆಯ್ತಾ? ಓಕೆ ಸರ್. ಏಯ್ ಬಂದ್ರ
ಇಲ್ಲಿಗೆ ನಾವೆಲ್ಲರ ಲೆಕ್ಕದಲ್ಲೂ ಒಳ್ಳೆಯವರಾಗಾಯಿತು. ಇನ್ನು ಯಾರೇ ಚಿಟ್ಕಾಟ್ ಮಾಡಿದ್ರು ಲೆಕ್ಕ ತಪ್ಪಾಗಿದೆ ಅಂತ ಯಾರೂ ಅಂದ್ಕೊಳ್ಳಲ್ಲ. ಅಲ್ಲಿ ನೋಡಲಿ. ಬಾವಾ, ಗೌತಮ್ ಅವರು ಅಮ್ಮನ ಆಫೀಸಿಂದ ಕರ್ಕೊಂಡ್ಬರ್ತಿದ್ದಾರೆ. ಈಗ ಇಲ್ಲಿಗೆ ಬರ್ತಿದ್ದಾರೆ ಅಂದಮೇಲೆ ಅವ್ರಿಗೆ ನಿಮಗೆ ಚೀಟಿ ಕೊಡೋಕೆ ಹೇಗೆ ಸಾಧ್ಯ? ಏನು ಬೇಕಾದರೂ ಮಾಡ್ಕೊಳ್ಳಿ, ಬರ್ತೀನಿ. ರಜಾ, ತಲೆಯಲ್ಲಿ ಏನೋ ನಡ್ಕೊಂಡು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋತಿದ್ಯಾ. ಈ ಥರ ಅಪ್ಸೆಟ್ ಆಗಿರೋದು ನೋಡಿದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಐ ಕಾಂಟ್ ಸಿ ಯು ಲೈಕ್ ದಿಸ್. ಐ ಆಮ್ ವರಿಡ್. ವಾಟ್? ಹಾಗಾದರೆ ನಾನು ಹುಚ್ಚ ಅಂತ ಹೇಳ್ತಿದ್ದೆ? ಅದು ಹಾಗಲ್ಲ ರಜಾ. ನಿನ್ನ ಮಾತ್ರ ಸುಮ್ಮನೆ ಬಿಡೋತಿಲ್ಲ. ವಾಟ್ ಯು ಥಿಂಕ್ ಆಫ್ ಯೋರ್ಸೆಲ್ಫ್? ಬಾಬಾ, ಏನ್ ಮಾಡ್ತಿದ್ದೀರಾ? ಬಿಡಿ ಅವ್ರನ್ನ. ರಜಾ, ಕಂಟ್ರೋಲ್ ಯೋರ್ ಸೆಲ್ಫ್. ಪಬ್ಲಿಕ್ ಇದು. ಬಿಡಿ ಬಾಬಾ. ವೇದಾಂತ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಗೆದ್ದೆ ಅನ್ಕೋಬೇಡ, ಆಟ ಇನ್ನೂ ಬಾಕಿ. ನೀನು ಸೋಲೋವರೆಗೂ ನಾನು ಆಟ ಮುಗಿಸಲ್ಲ. Hey.